ಒಬ್ಬ ಒಂದಿನ ಡಾಕ್ಟರ್ ಬಳಿ ಬಂದ. ಡಾಕ್ಟರ್ ಹತ್ರ ಹೇಳ್ತಾನೆ, ಡಾಕ್ಟರ್ ನನ್ನ ಹೆಂಡತಿಗೆ ಕಿವಿ ಕೇಳಿಸಲ್ಲ, ಏನಾದ್ರೂ ಮೆಡಿಸಿನ್ ಕೊಡಿ ಅಂತ. ಹಾಗೆ ಡಾಕ್ಟರ್ ಹೇಳ್ತಾರೆ, ನೀನ್ ಹೆಂಡತಿ ಕಿವಿ ಕೇಳಿಸಲ್ಲ ಮರಯ, ನೀನ್ ಹೆಂಡತಿನ ಕರ್ಕೊಂಡ್ ಬರ್ಬೇಕಲ್ಲ ಅಂತ. ಆಗ ಅವನು ಹೇಳ್ತಾನೆ, ನನ್ನ ಹೆಂಡತಿ ಕಿವಿ ಕೇಳಿಸಲ್ಲ ಮಾರ, ಹೇಗ್ ಕರ್ಕೊಂಡ್ ಬರ್ಲಿ ನಾನಂತ. ಹಾಗೆ ಡಾಕ್ಟರ್ ಹೇಳ್ತಾರೆ, ಸರಿಯಪ್ಪ, ನಿನ್ ಸಮಸ್ಯೆ ಅರ್ಥ ಆಯ್ತು ನನ್ಗೆ. ನೀನ್ ನನ್ ಕೆಲ್ಸ ಮಾಡು, ಮನೆಗೆ ಹೋಗಿ ಹೆಂಡತಿಗೆ ಎಷ್ಟು ದೂರದಿಂದ ಕಿವಿ ಕೇಳಿಸಲ್ಲ ಅಂತ ಅಳತೆ ಮಾಡ್ಕೊಂಡ್ ಬಾ. ಆ ಅಳತೆ ಆಧಾರದ ಮೇಲೆ ಹೆಂಡತಿಗೆ ಒಂದು ಮಿಷನ್ ಕೊಡ್ತೇನೆ, ಕಿವಿಗೆ ಹಾಕೋ ಮಿಷನ್ ಕೊಡ್ತೇನೆ ಅಂತಾನೆ. ಆಗ ಹೇಳ್ತಾರೆ, ಹೇಗಂದ್ರೆ 500 ಮೀಟರ್ ದೂರದಿಂದ ನಿಂತ್ಕೊಂಡು ಕೈ ಕೇಳಿಸುತ್ತಾ ನೋಡು, ಇಲ್ಲ ಒಂದ್ ಚಿಕ್ಕ ಮಿಷನ್ ಕೊಡುವ, 1,000 ರೂಪಾಯಿ ಅಷ್ಟೇ ಕಿವಿಗೆ ಹಾಕೊಳ್ಳಿಕ್ಕೆ. ಇಲ್ವಾ, ಇನ್ನೂ ಕೇಳಿಸಿಲ್ವಾ, ಒಂದ್ 300 ಮೀಟರ್ ದೂರ ಹೋಗು, 300 ಮೀಟರ್ ದೂರ ಹೋಗಿ ಕರಿ, ಕೇಳಿಸುತ್ತಾ ನೋಡು. ಇಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ದೊಡ್ಡ ಮಿಷನ್, ಅದಕ್ಕೆ 2,500 ರೂಪಾಯಿ ಆಗುತ್ತೆ, ಅದನ್ನ ಕೊಡ್ತೇನೆ. ಇಲ್ಲ ಇನ್ನೂ ಕೇಳಿಸಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ 100 ಮೀಟರ್ ದೂರದಲ್ಲಿ ನಿಂತ್ಕೊಂಡು ಕರಿ, ಅವಾಗ ಕೇಳಿಸುತ್ತಾ ನೋಡು. ಇಲ್ಲ ಅಂದ್ರೆ ಇನ್ನೊಂದು ದೊಡ್ಡ ಬಾಕ್ಸ್ ಕೊಡ್ತೇನೆ, ಆ ಬಾಕ್ಸ್ ಅನ್ನು ನಿನ್ನ ಹೆಂಡತಿ ಕುತ್ತಿಗೆ ಹಾಕಿದ್ರೆ ಆಯ್ತು. ಅವಾಗ ಎದುರಿದ್ದವ್ರಿಗೆ ಗೊತ್ತಾಗತ್ತೆ ಇವ್ರಿಗೆ ಕಿವಿ ಕೇಳಿಸಲ್ಲ ಅಂತ. ಆಗ ಅವರೇ ಜೋರಾಗಿ ಮಾತಾಡ್ತಾರೆ, ನೀ ಅಳತೆ ಮಾಡ್ಕೊಂಡ್ ಬಾ, ಆ ಅಳತೆ ನೋಡಿ ನಾನೊಂದು ಯಾವ ಮಿಷನ್ ಬೇಕಂತ ನೀ ಕೊಡ್ತೇನೆ ಅಂತಾರೆ. ಸರಿ ಅಂತ ಇವನು ಹೋಗ್ತಾನೆ ಮನೆಗೆ. 500 ಮೀಟರ್ ದೂರದಲ್ಲಿ ನಿಂತ್ಕೊಂಡು ಪಂಚೆ ಮೇಲೆತ್ತಿ ಕಟ್ಕೊಂಡು ಕೇಳ್ತಾನೆ, ಏನೇ ಇವತ್ತು ಊಟಕ್ಕೆ ಏನ್ ಮಾಡಿದ್ಯಾ ಅಂತ. ಇಲ್ಲ, ಕೇಳಿಸ್ತಾ ಇಲ್ಲ. ಇನ್ನೂ ಒಂದ್ ಸ್ವಲ್ಪ ಮುಂದೆ ಹೋಗ್ತಾನೆ, 300 ಮೀಟರ್ ದೂರದಲ್ಲಿ ನಿಂತ್ಕೊಂಡು ಕೇಳ್ತಾನೆ, ಏನೇ ಇವತ್ತು ಊಟಕ್ಕೆ ಏನ್ ಮಾಡಿದ್ಯಾ. ಇಲ್ಲ, ಕೇಳಿಸಲ್ಲ. ಇದು 5,000ದೇ ಗತಿ ಆಯ್ತೇನೋ, ದೊಡ್ಡ ಮಿಷನ್ನೇ ಬೇಕಿದಕ್ಕೆ. ಇನ್ನೂ ಸ್ವಲ್ಪ ಮುಂದೆ ಹೋಗಿ 100 ಮೀಟರ್ ಅಂತರದಲ್ಲಿ ಕೇಳ್ತಾನೆ, ಏನೇ ಇವತ್ತು ಊಟಕ್ಕೆ ಏನ್ ಮಾಡಿದ್ಯಾ. ಆಗ ಹೆಂಡತಿ ಹೇಳ್ತಾಳೆ, ನುಗ್ಗೆಕಾಯಿ ಸಾರು ಅಂತ ಎಷ್ಟು ಸತಿ ಹೇಳ್ದೆ ನಾನು, ನಿಮ್ಮಂತ ಕೆಪ್ರ ಹತ್ರ ಯಾರು ಮಾತಾಡ್ತಾರೆ, ಹೋಗಿ ಆ ಕಡೆ ಅಂತ. ನೀತಿ ಇಷ್ಟೇ, ಬೇರೆಯವ್ರು ಸರಿ ಇಲ್ಲ ಅಂತ ಹೇಳೋ ಮುಂಚೆ ನಾವು ಸರಿ ಇದ್ದೇವ ನೋಡ್ಕೊಳ್ಬೇಕು. ಧನ್ಯವಾದಗಳು.